ಸರ್ ಈ ಮನೆ ನೀವೇನಾದರೂ ನೋಡಿದ್ರೆ ನಮ್ಮ ಮನೆಯೂ ಇಷ್ಟೇ ಚೆನ್ನಾಗಿರಬೇಕು ಅಂತ ನೀವು ಅನ್ಕೊಂತೀರಾ, ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದ್ದೀವಿ. ಈ ಥರ ಕಿಚನಲ್ಲಿ ನೀವು ಅಡುಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಮಾಸ್ಟರ್ ಬೆಡ್ರೂಮಲ್ಲಿ ನೀವು ಮಲಗಿರೋಕ್ಕೆ ಸಾಧ್ಯ ಇಲ್ಲ. ಈ ಥರ ಗೆಸ್ಟ್ ಬೆಡ್ರೂಮ್ ನೀವು ನೋಡಿರೋಕ್ಕೆ ಸಾಧ್ಯ ಇರಲ್ಲ. ನಿಮ್ಮನೆ ಹೇಗಿದ್ರೂ ಪರವಾಗಿಲ್ಲ, ನಮಗೆ ಕೊಡಿ, ನಿಮ್ಮನೆನ ಅರಮನೆ ಥರ ಇಂಟೀರಿಯರ್ ಮಾಡ್ಕೊಡ್ತೀವಿ. ಈ ಥರ ಮನೆ ರೆಡಿ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಪ್ರೈಸ್ ಅಂತ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಶೇರ್ ಮಾಡಿ. ನಮಸ್ತೆ, ನನ್ನ ಹೆಸರು ಅಂಜನ್ ಅಂತ, ಕಾನ್ಸೆಪ್ಟ್ ಸ್ಟುಡಿಯೋ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಏರ್ಪೋರ್ಟ್ ಪಕ್ಕದಲ್ಲಿರೋ ಅಪಾರ್ಟ್ಮೆಂಟಿಗೆ ಇಂಟೀರಿಯರ್ಸ್ ಮಾಡಿಕೊಟ್ಟಿದ್ದೀವಿ. 3 BHK ಅಪಾರ್ಟ್ಮೆಂಟ್ ಇದು. ಕಸ್ಟಮರ್ ಇದನ್ನು ರೆಂಟಲ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆ ರೆಂಟಲ್ ಪ್ರಾಪರ್ಟಿನ ನಿಮಗೆ 3 BHK ಇಂಟೀರಿಯರ್ಸ್ನ ಕಂಪ್ಲೀಟ್ ಇಂಟೀರಿಯರ್ಸ್ ನಾವೇ ಮಾಡಿರೋದು. ಅದನ್ನೊಂದು ಸರಿ ಕ್ಲೀನಾಗಿ ವಿಡಿಯೋ ಟೂರ್ ಮಾಡಿಕೊಡ್ತೀನಿ ನಾನು ನಿಮಗೆ. ರೆಂಟಲ್ ಪ್ರಾಪರ್ಟಿ ಆಗಿದ್ರೂ ಚೆನ್ನಾಗಿರೋ ಕ್ವಾಲಿಟಿ, ಚೆನ್ನಾಗಿರೋ ಫಿನಿಶಿಂಗು, ಒಳ್ಳೆ ಡ್ಯೂರಬಿಲಿಟಿ ಇರೋ ಮೆಟೀರಿಯಲ್ ಹಾಕಿ ನೀವು ಪರಿಚಯ ಮಾಡಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸರ್, ಮೊದಲನೇದಾಗಿ ಎಂಟ್ರಿ ಆಗ್ತಿದ್ದಂಗೆ ನೀವೇನು ನೋಡ್ತಿದ್ದೀರಾ, ಇದು ಬಂದು ಒಂದು ಬ್ಯೂಟಿಫುಲ್ ಶೂರಾಕ್. ಇದು ಶೂರಾಕ್ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸೊ ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು ಸ್ಟೋರೇಜ್ ಯೂನಿಟ್. ಡ್ರಾವರ್ಸ್ ಕೊಟ್ಟಿದ್ದೀವಿ ಇವ್ರಿಗೆ. ಮತ್ತು ಕೆಳಗಡೆ ಎಲ್ಲ ಒಂದು 30 to 35 ಪೇರ್ಸ್ ಶೂಸು, ಚಪ್ಪಲಿ ಎಲ್ಲ ಇಡೋ ಥರ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಇವ್ರಿಗೆ. ಮತ್ತು ಇಲ್ಲಿ ಮೇಲೆ ನೋಡಿದ್ರೆ ಇದೊಂಥರ ರಸ್ಟಿಕ್ ಥೀಮ್ ವಾಲ್ಪೇಪರ್ ಅಂತ ಕರಿತೀವಿ. ಇದು ನಾರ್ಮಲ್ ವಾಲ್ಪೇಪರ್ ಅಲ್ಲ. ನೀವು ಗ್ಲಿಟರ್ಸ್, ಶೈನಿಂಗು, ಟೆಕ್ಸ್ಚರ್ ಎಲ್ಲ ನೋಡ್ಬೋದು. ರಸ್ಟಿಕ್ ವಾಲ್ಪೇಪರ್ ಅಂತ ಕರಿತೀವಿ ನಾವು ಇದನ್ನು. ಮತ್ತು ಇಲ್ಲೇ ನೋಡ್ತಾ ಇದ್ರೆ ನೀವು ಒಂದು ರಾಫ್ಟರ್ಸ್ ಅಂತ ಎಲ್ ಶೇಪಲ್ಲಿ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಮತ್ತು ಅದಕ್ಕೆ ಇದ್ರ ತಕ್ಕನಂಗೆ ನಾವು ಒಂದು 2 ಲೈಟ್ಸ್ ಬೇರೆ ಕೊಟ್ಟಿದ್ದೀವಿ ಇಲ್ಲಿ. ಇದು ಹ್ಯಾಂಗಿಂಗ್ ಲೈಟ್ಸ್ ಅಂತ ಕರಿತೀವಿ. ಒಂದು ಥೀಮ್ನ ಮ್ಯಾಚ್ ಮಾಡೋ ಥರ ಒಂದು ಲೈಟ್ಸ್ ಕೊಟ್ಟಿದ್ದೀವಿ ನಾವು. ಮತ್ತು ಇಲ್ಲಿ ನೋಡಿದ್ರೆ ನೀವು ಪಿಲ್ಲರ್ಸ್ ಇರುತ್ತೆ, ಪಿಲ್ಲರು ಮತ್ತು ಬೀಮ್ ಇರುತ್ತೆ ಎಲ್ಲ ಮನೆಗಳಲ್ಲೂ. ಸೊ ಅದನ್ನು ನಾವು ಕವರ್ ಮಾಡೋದಕ್ಕೋಸ್ಕರ ಒಂದು ಪ್ಯಾನಲಿಂಗ್ ಥರನೂ ಮಾಡಿಕೊಟ್ಟಿದ್ದೀವಿ ನಾವಿಲ್ಲಿ. ಸೊ ಮತ್ತು ನೀವು ನೆಕ್ಸ್ಟು ನೋಡ್ತಾ ಇದ್ದರೆ ಇದೊಂದು ದೊಡ್ಡ TV ಯೂನಿಟ್. ಸೊ TV ಯೂನಿಟಲ್ಲಿ ಏನಾಗಿದೆ ಅಂದರೆ, ಡೈರೆಕ್ಟಾಗಿ ಕಸ್ಟಮರ್ಸು ಮತ್ತು ಡಿಸೈನರ್ಸ್ ಏನು ಮಾಡ್ತಾರೆ, ಡೈರೆಕ್ಟಾಗಿ ವಾಲ್ ಪ್ಯಾನಲಿಂಗ್ ಮಾಡ್ತಾರೆ. ಬಟ್ ನಾವೇನು ಮಾಡಿದ್ದೀವಿ, ಇದಕ್ಕೊಂದು ವಾಲ್ ಪ್ಯಾನಲಿಂಗ್ ಥರ ಮಾಡ್ಕೊಟ್ಟಿದ್ದೀವಿ. ಮತ್ತು ಅದೇ ಥರ ಕೆಳಗಡೆ ನೋಡ್ತಾ ಇದ್ರಿ ನೀವು, ಇಲ್ಲೂ ಅವರಿಗೆ ಡ್ರಾವರ್ಸ್ ಕೊಟ್ಟಿದ್ದೀವಿ. ಇದು ರೆಂಟಲ್ ಕೊಡೋದಕ್ಕೋಸ್ಕರ ಜಾಸ್ತಿ ಸ್ಟೋರೇಜ್ ಬೇಡ, ಮತ್ತು ಜಾಸ್ತಿ ಅಷ್ಟೊಂದು ಫ್ಯಾನ್ಸಿ ಎಲ್ಲ ಬೇಡ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕಸ್ಟಮರು. ಅದಕ್ಕೋಸ್ಕರ ನಾವು ಸ್ಟೋರೇಜಸ್ ಕೊಟ್ಬಿಟ್ಟು ಒಂದು ಸಿಂಪಲ್ ಆಗಿರೋ ಯು ಶೇಪ್ TV ಯೂನಿಟು ಬೇಸ್ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಇವರಿಗೆ. ಮತ್ತು ಅಪಾರ್ಟ್ಮೆಂಟ್ ಆಗಿರೋದಕ್ಕೋಸ್ಕರ ಸಪ್ರೇಟಾಗಿ ಯಾರಿಗೂ ಪೂಜಾ ರೂಮ್ ಅನ್ನೋದು ಸಿಗಲ್ಲ. ಸೊ ನಾವೇನು ಮಾಡಿದ್ದೀವಿ, ಒಂದೇ ವಾಲಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟು ಹಾಗೆ ಇತ್ತು, ಪ್ಲಸ್ ನಾವು ಅದೇ ಥರ ಡಿಸೈನ್ ಮಾಡಿಕೊಟ್ವಿ. ಶೂರ್ಯಾಕ್ ಆಯಿತು, TV ಯೂನಿಟ್ ಆಯಿತು, ನೆಕ್ಸ್ಟ್ ಬರೋದು ನಿಮಗೆ ಪೂಜಾ ಯೂನಿಟ್. ಸೊ ಪೂಜಾ ಯೂನಿಟ್ ಹೆಂಗೆ ಮಾಡಿದ್ದೀವಿ ಅಂದರೆ, ಇದು ಓಪನ್ ಕಾನ್ಸೆಪ್ಟ್ ಪೂಜಾ ಯೂನಿಟ್. ಮತ್ತು ಒಂದು ಟೇಬಲ್ ಟಾಪ್ ಇದೆ. ಇದೇನು ನೋಡ್ತಾ ಇದ್ರೆ ಅದು ಬರೀ ಡಿಸೈನ್ ಅಲ್ಲ, ಡಿಸೈನ್ ವಿತ್ ಸ್ಟೋರೇಜ್. ಕೆಳಗಡೆ ನೋಡಿದ್ರೆ ನಿಮಗೆ ಸ್ಟೋರೇಜ್ ಇರುತ್ತೆ. ನೆಕ್ಸ್ಟ್ ಅದಕ್ಕೆ ಅಟ್ಯಾಚ್ ಆಗಿರೋದು ಬಂದು ಇಲ್ಲೊಂದು ಫ್ಯಾಮಿಲಿ ಏರಿಯಾ ಥರ. ಇದು ಕಂಪ್ಲೀಟ್ ಲಿವಿಂಗ್ ಏರಿಯಾ ಇರೋದಕ್ಕೋಸ್ಕರ ಇದು. ಅಲ್ಲಿ ಸೀಟಿಂಗ್ ಕೊಡ್ಬೋದು, ಪ್ಲಸ್ ಇಲ್ಲೂ ಒಂದು ನಾವು ಸೀಟಿಂಗ್ ಕೊಡ್ಬೋದು ಅಂತ ಇಲ್ಲೂ ಒಂದು ಸೀಟಿಂಗ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಸೇಮ್ ಕಾಂಬಿನೇಷನ್ ಟೆಕ್ಸ್ಚರಲ್ಲಿ ಇರಬೇಕು ಅನ್ನೋ ಸೀಟಿಂಗ್ ಮಾಡಿಕೊಟ್ವಿ. ಸೀಟಿಂಗ್ ಆದಮೇಲೆ ಒಂದು ಮನೆ ಆದಮೇಲೆ ಬ್ಯೂಟಿಫಿಕೇಷನ್ ಪರ್ಪಸ್ ಆದರೂ ಆಗಲಿ, ಸ್ಟೋರೇಜ್ ಪರ್ಪಸ್ ಆಗಲಿ, ಒಂದು ಕ್ರಾಕರಿ ಯೂನಿಟು ತುಂಬ ಇಂಪಾರ್ಟೆಂಟು. ಆ ಕ್ರಾಕರಿ ಯೂನಿಟ್ ಕೂಡ ಕೊಟ್ಟಿದ್ದೀವಿ ನಾವಿಲ್ಲಿ. ಇದಕ್ಕೂ ಪ್ರೊಫೈಲ್ ಲೈಟ್ಸ್ ಎಲ್ಲ ಹಾಕಿದ್ದೀವಿ ನಾವು. ಇದಾದಮೇಲೆ ನೆಕ್ಸ್ಟ್ ನೀವು ಹಿಂಗೆ ಹಾಲ್ ಏರಿಯಾ ಆದಮೇಲೆ ಬಂದರೆ, ಹಾಲ್ ಕಮ್ ಡೈನಿಂಗಲ್ಲೇ ಒಂದು ಬ್ರೇಕ್ಫಾಸ್ಟ್ ಕೌಂಟ್ರ್ ಥರ ಪಾರ್ಟಿಷನ್ ಮಾಡಿದ್ದೀವಿ ಇಲ್ಲಿ. ಸೊ ಇಲ್ಲೇನಾಗುತ್ತೆ ಅಂದರೆ, ಒಂದು ಎಲ್ ಶೇಪ್ ಕೌಂಟ್ರ್ ಕೊಟ್ಟು ಒಂದು ಆರಾಮಾಗಿ 2 ಸೀಟರ್ ಬಾರ್ ಸ್ಟೂಲ್ ಥರ ಇಟ್ಕೊಂಡು ಒಂದು 2 ಸೀಟರ್ ಕ್ವಿಕ್ ಬ್ರೇಕ್ಫಾಸ್ಟ್ ಥರ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನೀವು ಅದನ್ನು ದಾಟ್ಕೊಂಡು ಬರ್ತಾ ಇದ್ದರೆ, ಇಲ್ಲೂ ಸೇಮ್ ನಾವು ಎಂಟ್ರೆನ್ಸಲ್ಲಿ ಏನು ಮಾಡಿದ್ದೀವಿ ಸೇಮ್ ಥರ ಇಲ್ಲೂ ಕೂಡ ಪ್ಯಾನಲಿಂಗ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದರೆ, ಇದು ಬಂದು ಒಂದು ಮಾಡ್ಯುಲರ್ ಕಿಚನ್. ಕ್ಲೈಂಟ್ಗೆ ಗ್ರೀನ್ ಕಲರ್ ಥೀಮ್ ಬೇಕು ಅಂತ ಪೇಸ್ಟಲ್ ಗ್ರೀನ್ ಅಂತ ಅಕ್ರಿಲಿಕ್ ಶೀಟ್ ಹಾಕಿ ನಾವು ಯೂಸ್ ಮಾಡಿರೋದು ಇದು. ಇದರಲ್ಲೆಲ್ಲ ನೋಡಿದ್ರೆ ನಿಮಗೆ ಒಳಗಡೆ ಇಂಟರ್ನಲ್ಸ್ ಎಲ್ಲ ಬಂದು ನಾವು ಯಾವುದೇ ಕಾರಣಕ್ಕೂ ವೈಟ್ ಲ್ಯಾಮಿನೇಟ್ ಥರ ಯೂಸ್ ಮಾಡಲ್ಲ. ಎಲ್ಲ ಬಂದು ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಇರುತ್ತೆ. ಇದು ಕಟ್ಲರಿ ಯೂನಿಟ್ ಅಂತ ಬರುತ್ತೆ ಇಲ್ಲಿ. ಸೊ ಎಲ್ಲ 3 ಡ್ರಾವರ್ ಕಟ್ಲರಿ ಯೂನಿಟ್ ಅಂತ ಮಾಡಿದ್ದೀವಿ ಇವರಿಗೆ. ಮತ್ತು ಇಲ್ಲಿ ನೋಡಿದ್ರೆ ನೀವು ಕ್ವಾಡ್ಸ್ ಸಿಂಕ್ನು ನಾವೇ ಕೊಟ್ಟಿರೋದು. ಇದು ನಾರ್ಮಲ್ SS ಸಿಂಕ್ ಅಲ್ಲ, ಇದು ಕ್ವಾಡ್ಸ್ ಸಿಂಕ್. ಇದು ಪಾತ್ರೆಗಳೆಲ್ಲ ಬಂದು ಈ ಥರ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ನೀವು ಇಟ್ಕೊಳಕ್ಕಾಗೋದು. ಮತ್ತು ಈ ಥರ ವಾಲ್ ಕ್ಯಾಬಿನೆಟ್ ನೋಡಿದಾಗ ಚಿಮ್ನಿ ಮತ್ತು ಸ್ಟವ್ ನಮ್ಮ ಕಡೆಯಿಂದನೇ ಕೊಟ್ಟಿರ್ತೀವಿ ಕ್ಲೈಂಟಿಗೆ. ಚಿಮ್ನಿ ಅಕ್ಕಪಕ್ಕನೂ ನಾರ್ಮಲ್ ಸಾಲಿಡ್ ಶಟರ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ನಾವೇನು ಮಾಡಿದ್ವಿ, ಫ್ಲೂಟೆಡ್. ಈ ಗ್ಲಾಸಲ್ಲೂ ಅಷ್ಟೇ ನಿಮಗೆ ನೋಡಿದ್ರೆ ತುಂಬ ಫ್ಲೂಟೆಡ್, ಪ್ಲೇನ್ ಗ್ಲಾಸ್, ಬ್ರಾನ್ಸ್ ಟಿಂಟೆಡ್ ಆ ಥರ ಎಲ್ಲ ಬರುತ್ತೆ. ಇದು ನೋಡಿದ್ರೆ ಪ್ಲೇನ್ ಮತ್ತು ಫ್ಲೂಟೆಡ್ ಕಾಂಬಿನೇಷನಲ್ಲಿ ಮಾಡಿಕೊಟ್ಟಿದ್ದೀವಿ. ಮತ್ತು ಮೇಲ್ಗಡೆ ಎಲ್ಲ ನೋಡಿದ್ರೆ ನಿಮಗೆ ಲಾಫ್ಟ್ ಬಂದಿದೆ. ಸೊ ಈ ಲಾಫ್ಟಲ್ಲಿ ಏನಾಗುತ್ತೆ ಅಂದರೆ, ಫ್ರೇಮ್ ವಿತ್ ಡೋರು, ಫ್ರೇಮ್ ಬಂದಿರುತ್ತೆ, ಮತ್ತು ಡೋರ್ಸ್ ಕೊಟ್ಟಿರ್ತೀವಿ. ಒಳಗಡೆ ಫುಲ್ ಕಂಪ್ಲೀಟಾಗಿ ನಿಮಗೆ ಓಪನ್ ಇರುತ್ತೆ. ಇದೇನಕ್ಕೆ ಅಂದರೆ, ನೀವು ದೊಡ್ಡ ದೊಡ್ಡ ಪಾತ್ರೆಗಳು, ಐಟಮ್ಸ್ ಎಲ್ಲ ಒಳಗಡೆ ನೀವು ಕ್ಲೀನಾಗಿ ಸ್ಟೋರ್ ಮಾಡ್ಕೊಬೋದು ಅಂತ. ಮತ್ತು ನೆಕ್ಸ್ಟ್ ಹಿಂಗೆ ಬರ್ತಾರೆ ನೋಡಿದ್ರೆ, ಇಲ್ಲೊಂದು ಯುಟಿಲಿಟಿ ಸ್ಪೇಸ್ ಅನ್ನೋದಿದೆ. ಯುಟಿಲಿಟಿ ಸ್ಪೇಸಲ್ಲಿ ಕೂಡ ನಾವು ಒಂದು SS ಸಿಂಕ್ ಕೊಟ್ಟಿದ್ದೀವಿ, ಗ್ರೆನೇಟ್ ಕೊಟ್ಟಿದ್ದೀವಿ. ಮತ್ತು ಇಲ್ಲೂ ಅಷ್ಟೇ ಅವ್ರಿಗೆ ಐಟಮ್ಸ್ ಇಟ್ಕೊಳೋದಕ್ಕೋಸ್ಕರ ಒಂದು ಓಪನ್ ಸ್ಟೋರೇಜ್ ಯೂನಿಟ್ ಥರ ಕೊಟ್ಟಿದ್ದೀವಿ ಅವ್ರಿಗೆ. ಹತ್ರ ಓಪನ್ ಆಗಿತ್ತಿದ್ದು. ಸೊ ಅದಕ್ಕೆ ಏನಾದರೂ ಒಂದು ಡಿಸೈನ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ವುಡನ್ ರಾಫ್ಟರ್ಸಲ್ಲಿ ನಾವು ಒಂದು ಪಾರ್ಟಿಷನ್ ಮಾಡಿಕೊಟ್ಟಿದ್ದೀವಿ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರಬೇಕಾದ್ರೆ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತೀವಿ. ಸರ್, ಈಗ ನಾವು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ನೀವು ಆಚೆ ನೋಡ್ತಾ ಇರೋದೇನು ಅಂದರೆ, ಇದು ಒಂದು
ಇವಾಗ ಹಳೆ ಕಾಲದಲ್ಲಿ ಕೇನ್ ಅಂತ ಯೂಸ್ ಮಾಡ್ತಾ ಇದ್ವಿ, ಬ್ಯಾಂಬೂದು ಮತ್ತು ಆ ಥರ ಯೂಸ್ ಮಾಡ್ತಾ ಇದ್ವಿ. ಈಗ ಅಡ್ವಾನ್ಸ್ಡ್ ಆಗಿ ಲ್ಯಾಮಿನೇಟಲ್ಲೇ ಬಂದಿದೆ ಈ ಥರ ಆಪ್ಷನ್. ಟೆಕ್ಸ್ಚರ್ಡ್ ಕೇನ್ ಲ್ಯಾಮಿನೇಟ್ ಅಂತ ಕರಿತೀವಿ. ನಾರ್ಮಲ್ ರೆಗ್ಯುಲರ್ ಹ್ಯಾಂಡಲ್ಸ್ ಕೊಟ್ಟಿಲ್ಲ, ಕನ್ಸೀಲ್ಡ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಓಪನ್ ಮಾಡಿದಾಗ ನಿಮಗೆ ಒಳಗಡೆ ಎಲ್ಲ ಫ್ಯಾಬ್ರಿಕ್ ಇನ್ನರ್ ಲ್ಯಾಮಿನೇಟ್ಸ್ ಬರುತ್ತೆ. ಮತ್ತು ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಡ್ರಾವರ್ಸ್ ಬರುತ್ತೆ ನೋಡಿ, ಇದರ ಸಾಫ್ಟ್ ಕ್ಲೋಸಿಂಗ್ ಆಗುತ್ತೆ ನಿಮಗೆ. ಎಲ್ಲದಕ್ಕೂ ಕೀಸ್ ಕೊಟ್ಟಿರ್ತೀವಿ, ಮತ್ತು ಹ್ಯಾಂಗರ್ ರಾಡ್ಸ್ ಕೊಟ್ಟಿರ್ತೀವಿ, ಮತ್ತು ಕೆಳಗಡೆ ಒಂದು ಶೆಲ್ಫ್ ಕೊಟ್ಟಿರ್ತೀವಿ. ಇದೆಲ್ಲ ಬಂದು ಸ್ಟ್ಯಾಂಡರ್ಡ್ ಏನಲ್ಲ, ನಿಮ್ಮ ಅನುಕೂಲ ತಕ್ಕನಂಗೆ ನಿಮ್ಮ ಡೈಲಿ ಮನೇಲಿ ಯಾವ ಥರ ಯೂಸ್ ಮಾಡಿದ್ರು ಅದ್ರ ಪ್ರಕಾರ ಹೇಳಿದ್ರು ಅದ್ರ ಪ್ರಕಾರ ನಾವು ರೀಡಿಸೈನ್ ಮಾಡ್ಕೊತೀವಿ ಇದನ್ನು. ಸರ್ ಇಲ್ಲಿ ನೋಡಿದ್ರೆ ಎಲ್ ಶೇಪಲ್ಲಿ ಒಂದು ಸೈಡ್ ಟೇಬಲ್ ವಿತ್ ಸ್ಟಡಿ ಯೂನಿಟ್ ಕೊಟ್ಟಿದ್ದೀವಿ, ಎಲ್ ಶೇಪ್ ಬೇಸ್ ಯೂನಿಟ್ ಕೊಟ್ಟಿದ್ದೀವಿ, ಮತ್ತು ಇಲ್ಲಿ ಒಳಗಡೆ ಒಂದು ವಾಲ್ ಕ್ಯಾಬಿನೆಟ್ ಥರನೂ ಕೊಟ್ಟಿದ್ದೀವಿ, ಮತ್ತು ಇಲ್ಲೊಂದು ಬುಕ್ ಶೆಲ್ಫ್ಸು ಕೊಟ್ಟಿದ್ದೀವಿ. ಮತ್ತು ನೆಕ್ಸ್ಟ್ ನೀವು ನೋಡಬೇಕಾದ್ರೆ ಸೇಮ್ ಇದೇ ಕೇನ್ ಲ್ಯಾಮಿನೇಟ್ ಥರನೇ ನಾವು ಬೆಡ್ಡೂ ಡಿಸೈನ್ ಮಾಡಿದ್ದೀವಿ. ಸೊ ಬೆಡ್ ಹೆಡ್ ಬೋರ್ಡು ಅಷ್ಟೇ, ನಿಮಗೆ ಹೆಡ್ ಬೋರ್ಡ್ ಡಿಸೈನ್ ಕೂಡ ನೋಡಿದ್ರೆ ತುಂಬ ಯುನೀಕ್ ಆಗಿರುತ್ತೆ. ಬ್ರಾಸ್ ಸ್ಟ್ರಿಪ್ಸ್ ಕೂಡ ಬಂದಿದೆ, ಎಂಡ್ ಟು ಎಂಡ್ ಹೆಡ್ ಬೋರ್ಡ್ ಬಂದಿದೆ. ಮತ್ತು ಈ ಸುತ್ತಲೂ ಏನು ಮಾಡಿದ್ದೀವಿ, ಸೇಮ್ ಕಾಂಬಿನೇಷನ್ ತಕ್ಕನಂಗೆ ನಾವು ಕೇನ್ ಲ್ಯಾಮಿನೇಟಲ್ಲೇ ನಾನು ನಿಮಗೆ ಮಾಡಿಕೊಟ್ಟಿದ್ದೀವಿ. ಮತ್ತು ಕಾರ್ನರ್ಸ್ ಎಲ್ಲ ತುಂಬ ಸ್ಮೂತಾಗೂ ಮಾಡಿದ್ದೀವಿ. ಸಪ್ರೇಟಾಗಿ ಎಲ್ಲೂ ಡ್ರೆಸ್ಸಿಂಗ್ ಅಂತ ಮಾಡಿಲ್ಲ ನಾವು. ಸೊ ಡ್ರೆಸ್ಸಿಂಗು ವಿತ್ ವಾಲ್ ಮೌಂಟಿಂಗ್ ಅಂತ, ವಾಲ್ ಮೌಂಟಿಂಗಲ್ಲೇ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಕೆಳಗಡೆ ಡ್ರೆಸ್ಸಿಂಗ್ ಐಟಮ್ಸ್ ಎಲ್ಲ ಇಟ್ಕೊಳೋದಕ್ಕೆ ಅವ್ರಿಗೊಂದು ಸ್ಟೋರೇಜು ಸಹ ಮಾಡಿಕೊಟ್ಟಿದ್ದೀವಿ ಇಲ್ಲಿ. ಸರ್ ನೆಕ್ಸ್ಟ್ ನಾವು ನೋಡ್ತಿರೋದೇನು ಅಂದರೆ ಇದು ಗೆಸ್ಟ್ ಬೆಡ್ರೂಮ್ ಇದೆ ಆ್ಯಕ್ಚುಲಿ ಇದು. ಸೊ ಗೆಸ್ಟ್ ಬೆಡ್ರೂಮ್ ಅಂದರೆ ಲಿಟ್ರಲಿ ಗೆಸ್ಟ್ ಬೆಡ್ರೂಮ್ ಥರ ಇಲ್ಲ, ಇದು ತುಂಬ ಒಳ್ಳೆ ಡಿಸೈನ್ ಮಾಡಿದ್ದೀವಿ ಇಲ್ಲಿ. ಅಲ್ಲೇನು ನೋಡಿದ್ದೀರಾ 2 ಡೋರ್ ವಾರ್ಡ್ರೋಬ್, ಇಲ್ಲಿ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬಂದಿದೆ. ಮತ್ತು ಸೇಮ್ ಟೆಕ್ಸ್ಚರ್ ಬಂದಿಲ್ಲ, ಕಲರ್ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆನ್ಸ್ ಮಾಡಿ ಜಿಗ್ಜ್ಯಾಗ್ ಥರ ಟೆಕ್ಸ್ಚರ್ ಕೊಟ್ಟಿದ್ದೀವಿ. ಇದು ಅಷ್ಟೇ ನ್ಯಾಚುರಲ್ ಕೇನ್ ಥರ ಫೀಲ್ ಬರುತ್ತೆ, ಬಟ್ ನ್ಯಾಚುರಲ್ ಕೇನ್ ಅಲ್ಲ, ಲ್ಯಾಮಿನೇಟ್ ಇದು. ಇದಕ್ಕೂ ಅಷ್ಟೇ ನೀವು ಎಲ್ಲದಕ್ಕೂ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ಇದಕ್ಕೂ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿ ಹ್ಯಾಂಗರ್ ರಾಡು, ಡ್ರಾವರ್ಸು ಮತ್ತು ಸ್ಟೋರೇಜಸ್ ಕೊಟ್ಟಿದ್ದೀವಿ ಇದಕ್ಕೆ. ಸೊ ನೆಕ್ಸ್ಟ್ ವಾರ್ಡ್ರೋಬ್ ಆದಮೇಲೆ ನಾವು ನಿಮಗೆ ತೋರಿಸ್ತಾ ಇರೋದು ಬೆಡ್. ಇದು ಕಿಂಗ್ ಸೈಜ್ ಬೆಡ್ ಬರುತ್ತೆ, ಬೆಡ್ ವಿತ್ ಹೆಡ್ ಬೋರ್ಡ್ ಬರುತ್ತೆ. ಈ ಬೆಡ್ಡಲ್ಲಿ ನೋಡಿದ್ರೆ ನೀವು ಹೈಡ್ರಾಲಿಕ್ ಮೆಕ್ಯಾನಿಸಮ್ ಸಹ ಕೊಟ್ಟಿದ್ದೀವಿ ನಾವು ನಿಮಗೆ. 120 ವೆಯ್ಟ್ kg ಅಷ್ಟು ವೆಯ್ಟ್ ತಡೆಯೋಷ್ಟು ಹೈಡ್ರಾಲಿಕ್ ಮೆಕ್ಯಾನಿಸಮ್ ಬರುತ್ತೆ. ಎಲ್ಲ ಬೆಡ್ಡಲ್ಲೂ ಬೈ ಡಿಫಾಲ್ಟ್ ಇದು ಕೊಟ್ಟಿರ್ತೀವಿ. ಕೆಳಗಡೆ ಎಲ್ಲ ಸ್ಟೋರೇಜ್ ಥರ ಮಾಡ್ಕೊಬೋದು ನೀವು. ಒಂದು ಫುಲ್ ಫ್ಲೆಡ್ಜ್ ಆಗಿ ರೂಮ್ ಥರ ಇವರಿಗೆ ಗೆಸ್ಟ್ ಬೆಡ್ರೂಮ್ ಅಂತ ಮಾಡ್ಕೊಟ್ಟಿದ್ದೀವಿ. ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಾ ಅದು ಬಂದು ಸ್ಟಡಿ ರೂಮ್. ಇದು ಗೆಸ್ಟ್ ಬೆಡ್ರೂಮ್ ಆಯಿತು, ಮಾಸ್ಟರ್ ಬೆಡ್ರೂಮ್ ಆಯಿತು, ನೆಕ್ಸ್ಟ್ ಸ್ಟಡಿ ರೂಮ್. ಸ್ಟಡಿ ರೂಮಲ್ಲೂ ಅಷ್ಟೇ ನಾವು ಸೇಮ್ ಲ್ಯಾಮಿನೇಟ್ನ ಮತ್ತೆ ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಒಂದು ಒಳ್ಳೆ ಗ್ರೀನ್ ಕಲರ್ ಗ್ಲಿಟರ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ ಇಲ್ಲಿ. ಮತ್ತು ಒಳಗಡೆ ಎಲ್ಲ ನೋಡಿದ್ರೆ ನಿಮಗೆ ಒಂದು ವಾರ್ಡ್ರೋಬು ವಿತ್ ಸ್ಟಡಿ ಇರುತ್ತೆ. ಇಲ್ಲಿ ಅಕಸ್ಮಾತ್ ಯಾರಾದರೂ ಒಂದು ರಿಲ್ಯಾಕ್ಸೇಷನ್ಗೆ ಇದಕ್ಕೆಲ್ಲ ಆ ರೂಮ್ನ ಯೂಸ್ ಮಾಡ್ಕೊಬೋದು. ಬಟ್ ಇದೆಲ್ಲ ಬಂದು ನಿಮಗೆ ಬುಕ್ ಶೆಲ್ಫ್ಸ್, ಅವ್ರಿಗೆ ಒಳ್ಳೊಳ್ಳೆ ದೊಡ್ಡ ಬುಕ್ಸು ಸ್ಟೋರೇಜಸ್ ಆ ಥರ ಇತ್ತು ಅಂದರೆ ಬುಕ್ ಶೆಲ್ಫ್ಸ್ ಯೂಸ್ ಮಾಡ್ಕೊಬೋದು. ಮೇಲೇನು ನಾವು ಪ್ರೊಫೈಲ್ ಡೋರ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಮತ್ತು ನೆಕ್ಸ್ಟ್ ಈ ಕಡೆ ಬಂದಾಗ ಸ್ಟಡಿ ಟೇಬಲ್. ಸೊ ಸ್ಟಡಿ ಟೇಬಲ್ ವಿತ್ ಪೆಡೆಸ್ಟ್ರಿಯಲ್ ನಾವು ಓಪನ್ ವಿತ್ ಕ್ಲೋಸ್ಡ್ ಕ್ಯಾಬಿನೆಟಲ್ಲಿ ಒಂದು ಒಳ್ಳೆ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಸ್ಟೋರ್ ಪರ್ಪಸ್ಗೆ ಒಂದು ಒಳ್ಳೆ ಯೂಸ್ ಆಗುತ್ತೆ ಅವ್ರಿಗೆ ಅಂತ. ಸರ್ ಇಷ್ಟು ನಿಮಗೆ 9 lakhsಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್ ಅವ್ರಿಗೆ. ನಮ್ಮಲ್ಲಿ ನೀವು ನೋಡಿದ್ರೆ ಫಸ್ಟ್ ವಿಡಿಯೋದಿಂದ ಹೇಳ್ಕೊಂಡು ಬರ್ತಾ ಇದೀವಿ ನಾವು, ಇವಾಗಲೂ ಅದೇ ಇದೆ, ಯಾವಾಗಲೂ ಅದೇ ಇರುತ್ತೆ. 8 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ನಮ್ಮ ಕಡೆಯಿಂದ. ಏನೇ ಪ್ರಾಬ್ಲಮ್ ಆದ್ರೂ ನಿಮಗೆ ಒಂದು ಹಾರ್ಡ್ವೇರು, ಹಿಂಜಸ್ಸು, ಡೋರು, ಲ್ಯಾಮಿನೇಟ್ ಏನೇ ಆದ್ರೂ ನಾವು ನಿಮಗೆ ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ವಿತ್ ನೋ ಕಾಸ್ಟ್. ಅದು 8 ವರ್ಷಕ್ಕೆ. ಸರ್ ಮೇನ್ ಬಂದು ಕ್ವಾಲಿಟಿ, ಇನ್ನೊಂದು ಬಂದು ಟ್ರಾನ್ಸ್ಪರೆನ್ಸಿ, ಇನ್ನೊಂದು ಬಂದರು ಸರ್ವಿಸ್. ನಾವು 3 ವಿ ಆರ್ ಟಾಪ್ ಅಂತಲೇ ಹೇಳ್ಬೋದು ನಾನು ನಿಮಗೆ. ಫ್ಯಾಕ್ಟ್ರಿಗೆ ಬಂದು ನೀವು ಧಾರಾಳವಾಗಿ ಅಲ್ಲೇ ಕೂತ್ಕೊಂಡು ನಿಮ್ಮ ಪ್ರೊಡಕ್ಷನ್ಗೆ ಬೇರೆ ಪ್ರೊಡಕ್ಷನ್ ಏನೇನು ಆಗ್ತಾ ಇದೆ, ಹೆಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಆರಾಮಾಗಿ ನೋಡ್ಬೋದು. ತುಂಬ ಇಂಟೀರಿಯರ್ ಕಂಪನೀಸು ಡೈರೆಕ್ಟಾಗಿ ಫ್ಯಾಕ್ಟ್ರಿಗಳೆಲ್ಲ ಅಲೋ ಮಾಡಲ್ಲ. ಸೊ ನಾವು ಅದನ್ನು ಅಲೋ ಮಾಡ್ತೀವಿ. ನೀವು ಆರಾಮಾಗಿ ಬಂದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಂಡು ಸೂಪರ್ವೈಸ್ ಮಾಡ್ಬೋದು ನಿಮ್ಮ ಪ್ರಾಜೆಕ್ಟ್ ಹೆಂಗೆ ನಡೀತಾ ಇದೆ ಅಂತ. ಅದೊಂದು ಟ್ರಾನ್ಸ್ಪರೆನ್ಸಿ. ಸರ್ ಎಲ್ಲ ಸ್ಕ್ವೇರ್ ಫೀಟ್ ಬೇಸಿಸ್ ಪ್ರೈಸಸಲ್ಲಿ ಬರುತ್ತೆ. ಇದು ಮಾಡ್ಯುಲರ್ ಕಿಚನ್, ನಾವು ವಾಟರ್ ಪ್ರೂಫ್ ಫುಡ್ ಯೂಸ್ ಮಾಡ್ತೀವಿ. ಅದು BWP 710 ಗ್ರೇಡ್ ಯೂಸ್ ಮಾಡ್ತೀವಿ. ಅದಕ್ಕೆ 1350 1400 ರುಪೀಸ್ ಸ್ಕ್ವೇರ್ ಫೀಟ್ ರೇಂಜಲ್ಲಿರುತ್ತೆ. ವಾರ್ಡ್ರೋಬ್ಸ್ ಎಲ್ಲ ಬಂದು MR ಗ್ರೇಡ್ 303 ಗ್ರೇಡ್ ಯೂಸ್ ಮಾಡ್ತೀವಿ ಪ್ಲೈವುಡ್ನ. ಅದಕ್ಕೆ 1200 ರೇಂಜಲ್ಲಿರುತ್ತೆ. ಇದೇನು ಅಂದರೆ ಕಸ್ಟಮರ್ ಸ್ಪೆಸಿಫಿಕೇಷನ್ ಮೇಲೆ, ಕಸ್ಟಮರ್ ಬಡ್ಜೆಟ್ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಲಕ್ಸುರಿಯಸ್ ಆಗಬೇಕು ಅಂದರೆ ಅದೇ ಥರ ಪ್ರೈಸಸ್ ಇರುತ್ತೆ, ಇಲ್ಲ ಮಾಡ್ರೇಟ್ ಆಗಿ ಮೀಡಿಯಮ್ ಆಗಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಸರ್ ಕಾನ್ಸೆಪ್ಟ್ ಸ್ಟುಡಿಯೋ ಆಫೀಸ್ ಇದೆ ನಮ್ಮದು ಹೆಗ್ಡೆ ನಗರ ಮೇನ್ ರೋಡಲ್ಲಿ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು. ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡೋಕ್ಕಾಗಲ್ಲ, ಒಂದು ಸತಿ ಕಾಲ್ ಮಾಡಿಕೊಂಡು ನಮಗೋ ಅಥವಾ ನಮ್ಮ ಟೀಮ್ಗೋ ಬಂದು ವಿಸಿಟ್ ಮಾಡ್ಬೋದು. ಮತ್ತು ವೆಬ್ಸೈಟ್ ಅಡ್ರೆಸ್ ಇದೆ, ವೆಬ್ಸೈಟಲ್ಲೂ ನೀವು ಎಂಕ್ವೈರಿ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ, ಅದರಲ್ಲೂ ನೀವು ಕನೆಕ್ಟ್ ಆಗ್ಬೋದು. ಸರ್ ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲಿ ಬೇಕಾದರೂ ಮಾಡ್ಕೊಡ್ತೀವಿ. ಔಟ್ ಸ್ಟೇಷನ್ಸ್ ಸದ್ಯಕ್ಕೆ ಮಾಡ್ತಾ ಇಲ್ಲ. ಬ್ಯಾಂಗ್ಳೂರ್ ಆಲ್ ಓವರ್ ಎಲ್ಲಿ ಬೇಕಾದರೂ ಮಾಡ್ಕೊಡ್ತೀವಿ ನಾವು.